ತುಂಬಾ ಖುಷಿ ಇದೆ ಆ್ಯಂಡ್ ಐ ಥಿಂಕ್ ಮೋರ್ ದೆನ್ ಅಭಿಷೇಕ್ ಅವರಿಂದ ರಾಣಾಕ್ಕಿಂತ ಇವ್ರದ್ದು ಆ್ಯಕ್ಚುಲಿ ತುಂಬ ಸಪೋರ್ಟ್ ಇದೆ ನನಗೆ. ಸೊ ಐ ಥಿಂಕ್ ಐ ಆಮ್ ವೆರಿ ಹ್ಯಾಪಿ. ತುಂಬ ಖುಷಿ ಇದೆ. ಥ್ಯಾಂಕ್ ಯು. ಸಭೆಯಿಂದ ಮನೆಗೆ ಬಂದು ಈಗ ದೊಡ್ಡ ಸಪೋರ್ಟ್ ಮೇಡಮ್ ಆಗಿದಾರ ಅಂತ ಇಬ್ಬರೇ ತುಂಬಾ ಕ್ಲೋಸ್ ಆಗಿದಾರ ಅಂತ ಇವರೇ ನಂಗೆ ತುಂಬಾ ದೊಡ್ಡ ಸಪೋರ್ಟ್. ಐ ಥಿಂಕ್ ಒಂದು ಹುಡುಗಿ ನನಗೆ ಅದೇ ಭಯ ರೀ, ಇವರಿಬ್ರು ಸಪೋರ್ಟ್ ಅಂದ್ರೆ ನನ್ಗೇನೋ ಮಾಡ್ತಾರೆ. ಯು ನೋ ವಾಟ್, ಐ ಥಿಂಕ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಒಂದು ಹುಡುಗಿ ಅವಳ ಮನೆ ಬಿಟ್ಟು ಬಂದಾಗ ಆ ಗಂಡಿನ ಮನೆಯವರು ಅವಳಿಗೆ ಎಷ್ಟು ಚೆನ್ನಾಗಿ ಒಪ್ಕೋತಾರೆ, ಅದು ತುಂಬ ಇಂಪಾರ್ಟೆಂಟ್ ಅನಿಸುತ್ತೆ. ಯಾಕಂದರೆ ಒಂದು ಹುಡುಗಿ ಅವಳ ಮನೆ ಬಿಟ್ಟು ಬಂದಾಗ ಕಂಫರ್ಟ್ ಝೋನಿಂದ ಆಚೆ ಬಂದಿರ್ತಾಳೆ. ಸೊ ಫಾರ್ ಹರ್ ಟು ಅಡ್ಜಸ್ಟ್ ಇನ್ ಅವಳ ಗಂಡನ ಮನೇಲಿ ಅಡ್ಜಸ್ಟ್ ಆಗೋಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅವಳಿಗೆ. ಐ ಥಿಂಕ್ ಆ ಟೈಮಲ್ಲಿ ಪ್ರತಿಯೊಬ್ಬರು ಅಂದರೆ ಯಾರೇ ಮದುವೆ ಆದರೂ ಆ ಟೈಮಲ್ಲಿ ಆ ಗಂಡಿನ ಮನೆಯವ್ರು ಅಷ್ಟೇ ಅವಳಿಗೆ ಸಪೋರ್ಟ್ ಕೊಡಬೇಕು ಅನಿಸುತ್ತೆ. ಐ ಥಿಂಕ್ ಇನ್ ಆರ್ ಹೌಸ್ ಶಿಲ್ ಬಿ ರಿಯಲಿ ಕಂಫರ್ಟಬಲ್. ಅಂದರೆ ಆನೆಸ್ಟ್ಲಿ ಹೇಳಬೇಕು ಅಂದರೆ 7.5 ವರ್ಷ ಪ್ರೇಮ್ ಹೇಳಿದ್ರು, ಅಂಬರೀಷ್ ಮಾಮ ಹೇಳಿದರು ಅಂತ, ಎಲ್ಲಿ ಹೋಗ್ತೀಯ ಅಲ್ಲಿ ಕೇಳಬೇಡ ಹಾಗೆ ಹಿಂಗೆ ಅಂತ ನಂಗೆ ಖಂಡಿತ ಹೇಳಿದರು ಅವರು. ಬಟ್ ಏನಂದರೆ ಐ ಡೋಂಟ್ ಥಿಂಕ್ ರಕ್ಷಿತಾ ಇಸ್ ಲೈಕ್ ದ್ಯಾಟ್. ಬಿಕಾಸ್ 7.5 ವರ್ಷ ಮುಂಚೆ ಅವರಿಬ್ಬರು ಆ್ಯಕ್ಟ್ ಮಾಡುವಾಗಿರ್ಬೋದು ಅಥವಾ ಡಿಸೈನ್ ಮಾಡಿದಾಗಿರ್ಬೋದು, ಅವರಿಬ್ಬರು ಇನ್ನೂ ಇಂಡಸ್ಟ್ರಿಗೆ ಎಂಟ್ರಾಗಿರಲಿಲ್ಲ, ಅವಳು ಕೆಲಸ ಮಾಡೋಕ್ಕೆ ಇನ್ನೂ ಶುರುವಾಗಿರಲಿಲ್ಲ. ಬಟ್ 7.5 ಇಯರ್ಸ್ ಸಾಕು ಅನಿಸುತ್ತೆ ಒಬ್ಬ ಮನುಷ್ಯನಿಗೆ ಒಬ್ರಿಗೊಬ್ರು ಅರ್ಥಿಸ್ಕೊಳ್ಳೋಕ್ಕೆ. ಆ್ಯಂಡ್ ಅವರು ಅಂದರೆ ಅವಳು ಇವತ್ತುವರೆಗೂ ನನಗೆ ಬಹುಶಃ ನನಗೆ ಗೊತ್ತಿರೋಂಗೆ ಯಾವತ್ತೂ ಅವಳು ನಿಲ್ಲಿಸಿಲ್ಲ, ಎಲ್ಲಿ ಹೋಗ್ತಿದ್ಯಾ ಅಂತ ಕೇಳಲಿಲ್ಲ. So I think she'll be a very, very supportive wife. I think that is what is important also. And he's also a great husband. He's a supportive husband. ಸ್ವಲ್ಪ ಭಯ ಇದೆ ಅವನಿಗೆ ಅನ್ಸುತ್ತೆ ಇವತ್ತು. ನನ್ನ ಬಗ್ಗೆನೂ ಏನೋ ಹೇಳಿದ್ರೆ ಬಟ್ I'll be really happy. ನಾನು ಹೇಳ್ದಂಗೆ I think they both make a really nice couple and I really hope them all the best. ನಿಮ್ಮ ಕಡೆಯಿಂದನೂ ನೀವೆಲ್ಲರೂ ಆಶೀರ್ವಾದ ಮಾಡಿ ಅವರೆಲ್ಲರಿಗೂ ಒಳ್ಳೇದಾಗಲಿ ಅಂತ ನಿಮ್ದೆಲ್ಲರ ಆಶೀರ್ವಾದ ಕೂಡ ಅವರಿಬ್ಬರ ಮೇಲೆ ಇರಲಿ. Thank you so much. Thank you. ಸೊ ಬೇಸಿಕ್ಲಿ ಅದೇ ಗೊತ್ತಿರಂಗೆ ಇವ್ರ ಹೆಸರು ರಕ್ಷಿತಾ. ಶಿ ಬೇಸಿಕ್ಲಿ ಫ್ಯಾಷನ್ ಡಿಸೈನರು. ಸೊ ನನಗೆ ಪರಿಚಯ ಆಗಿ 7 ವರ್ಷ ಆಗಿದೆ. ಫ್ರೆಂಡ್ಶಿಪ್ ಇಂದ ಶುರುವಾಗಿ ಇವಾಗ ಈ ಹಂತಕ್ಕೆ ಬಂದಿದ್ದೀವಿ, ಇಲ್ಲಿ ಕೂತಿದ್ದೀವಿ. ಬಟ್ ಗುಡ್. ಆವಾಗ ನನಗೆ ಆ್ಯಕ್ಚುಲಿ ಮೀಟ್ ಮಾಡಿದ್ವಾಗ ನಾನು ಶುರುನೇ ಮಾಡಿರಲಿಲ್ಲ, ಏಕಲವ್ಯನೂ ಶುರು ಮಾಡಿರಲಿಲ್ಲ, ಇವರು ಡಿಸೈನಿಂಗ್ ಇನ್ನೂ ಶುರು ಮಾಡಿರಲಿಲ್ಲ. ಇವಾಗ ರೀಸೆಂಟಾಗಿ ಮೇ ಬಿ 4 years ಇಂದ ಆಗಿದೆ ಡಿಸೈನಿಂಗ್ ಶುರು ಆಗಿಬಿಟ್ಟು. ವೆರಿ ಇಂಡಿಪೆಂಡೆಂಟ್. ಬೇಸಿಕ್ಲಿ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ವೆರಿ ಇಂಡಿಪೆಂಡೆಂಟ್, ವೆರಿ ಅದೇ ಕಾನ್ಫಿಡೆಂಟ್. ಇವತ್ತಿಂದ ಎಲ್ಲರೂ ಹಂಗೆ ಇರ್ತಾರೆ ಹುಡುಗಿರು. ಆ್ಯಂಡ್ ಶಿ ಈಸ್ ಆಲ್ಸೋ ಇವತ್ತಿನ ಜನ್ರೇಷನ್ದು ಒಂದು ಹುಡುಗಿ ಅಂತ ಹೇಳ್ಬೋದು. ಕಾನ್ಫಿಡೆಂಟ್, ಇಂಡಿಪೆಂಡೆಂಟ್ ವುಮೆನ್, ಒಳ್ಳೆ ಡಿಸೈನರು. ಇನ್ನೂ ಚೆನ್ನಾಗಿ ಒಂದು ಒಳ್ಳೆ ಡಿಸೈನರ್ ಆಗಿ ತುಂಬ ಒಳ್ಳೆ ಹೆಸರು ಮಾಡಲಿ ಅಂತ ನನ್ನ ಆಸೆ. ನಿನ್ನ ಸಿನಿಮಾಗಳೆಲ್ಲ ಅವರೇ ಡಿಸೈನ್ ಮಾಡಲಿ ಅಂತ ಆಸೆ ಅಂತ ಹೇಳು. ಮೊದಲು ಬಟ್ಟೆ ಎಲ್ಲ ಡಿಸೈನ್ ಮಾಡಿದಾಳೆ. ಮದುವೆದೆಲ್ಲ ಇದೆಲ್ಲ ಅವ್ರದ್ದೇ ಡಿಸೈನು. ಅದೇ ಅದನ್ನ ಒಪ್ಕೋಬೇಕು. ಎಲ್ಲ ಅವರೇ ಮಾಡಿದ್ರು. ನಾನೇನು ತಲೆನೇ ಕೆಡಿಸ್ಕೊಂಡಿಲ್ಲ. ನಾಟ್ ಓನ್ಲಿ ಅಭಿಷೇಕ್, ಅವ್ರ ಫ್ಯಾಮಿಲಿ, ನಮ್ಮ ಅಮ್ಮ, ಅವ್ರ ಫ್ಯಾಮಿಲಿ, ನಮ್ಮಮ್ಮ ಎಲ್ಲರದು ಇದು ಅವ್ರು ಹಾಕೊಂಡಿರೋ ಬಟ್ಟೆನೂ ಅವ್ರದ್ದೇ ಡಿಸೈನು. ಇದೆಲ್ಲ ಇದು ನಮ್ಮ ಮೇಡಮ್ದು ಇಲ್ಲ, ನಂದಲ್ಲ. ಐ ಡಿಡ್ಂಟ್ ಗಿವ್ ಅಸ್ ಸೋ ಮಚ್ ಟ್ರಬಲ್. ನಂದು ಅಲ್ಲ, ಅವ್ರಿಬ್ರೇ ಮಾಡ್ಕೊಂಡಿರೋದು. ಅದಕ್ಕೆ ನಾನೇನು ತಲೆನೇ ಕೆಡಿಸ್ಕೊಂಡಿಲ್ಲ. ಈ ಮದುವೆ ಟೈಮಲ್ಲಿ ಎಲ್ಲ ರೆಡಿಯಾಗಿ ಬರ್ತಾ ಇತ್ತು, ಆರಾಮಾಗಿದ್ದೆ. ರೇಗಿಸಿ ನನ್ಗೆ ನಡ್ಸ್ಬಿಡ್ತಾರ ಅಲ್ಲಿ. ಎದೆ ಬಡಿತ ಜೋರಾಗಿದೆ, ಇನ್ನೇನೋ ಆಗಿದೆ, ಹೋಯ್ತು ನಿಂದು, ಬಂತು ನೋಡು, ನಾಳೆ ಅಂತ ಗೊತ್ತಾಗತ್ತೆ ಅಂದು ನಾನಲ್ಲಿ ನಂಗೆ ಆಗ್ತಾ ಇಲ್ಲ ಅಂದ್ರೆ ಮಾಡ್ತಾ ಇದ್ದೀನಿ. ಇವ್ರು ನಡ್ತಿದ್ಯಲ್ಲೋ ಇನ್ನೂ ಪ್ರೆಷರ್ ಆಗ್ತಾರೆ. ಅರ್ಧ ಇವರೇ ಕಟ್ಬಿಟ್ರು ಅನ್ಸತ್ತೆ ಇನ್ನೇನ ಅಲ್ವಾ? ಇವರೇ ಅರ್ಧ ಕಟ್ಟಿದ್ ಇನ್ನೇನ ನಿನ್ಗೆ ಆಗ್ತಲ್ಲ ಬಿಡ, ನಿನ್ಗೆ ಆಗ್ತದೆ. ಇದು ಅಷ್ಟೇ, ಅದೇನೋ ಕಟ್ತಾ ಇದೆ, ಇದೇನೋ ನಡ್ತಾ ಇದೆಯಾ ಇವರೇ ಕಟ್ಬಿಟ್ಟು ಆಯ್ತು ಬಿಡಪ್ಪ ಅಂತ. ಏನೋ ಅದು ಏನು ನನ್ನ ಕೈ ಇಟ್ಕೋ ಸಾಕು, ನಾನೇ ಕಟ್ತೀನಿ ಅಂತ. ಇವರು